ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸಾಕಷ್ಟು ಜನ ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ, ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ರಿಲೀಸ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಹೌದು ಅನಿತಾ ನನಗೂ ಬಂತು ನಿನ್ನೆ 2,000 ರೂಪಾಯಿ ಹಣ, ತುಂಬಾ ಖುಷಿ ಆಯ್ತು ಅಂದ್ಬಿಟ್ಟು. ಅಂಡ್ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದೀರಾ, ಇಲ್ಲ ಅನಿತಾ ನಮ್ಗೆ 20ನೇ ಕಂತಿನ ಹಣನೂ ಬಂದಿಲ್ಲ, ಜೊತೆಗೆ 19ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ ನಮ್ಗಳಿಗೆ, ಬರೋರಿಗೆ ಬರ್ತಾ ಇದೆ, ಬರ್ದೇ ಹೋದವ್ರಿಗೆ ಇಲ್ಲ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗೆ ಹಾಕಿದ್ದಾರೆ ಅಂತ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ, ಅಂದ್ರೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ನಿಮ್ಮ ಎಲ್ಲಾ ಡೌಟ್ಸ್ ಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ನಾನು ಪಿಂಚಣಿ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೆ. ಅಂದ್ರೆ ಗವರ್ನಮೆಂಟ್ ಇಂದ ಪೆನ್ಷನ್ ಬರುತ್ತೆ ಅಲ್ವಾ, ವಿಧವಾ ವೇತನ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಂದ್ರೆ 60 ವರ್ಷದ ಮೇಲ್ಪಟ್ಟವ್ರಿಗೆ. ಸೊ ಅದಕ್ಕೆ ಹೆಂಗ್ ನಾವು ಅಪ್ಲಿಕೇಶನ್ ಹಾಕೋದು? ನಮ್ಮನೇಲೂ 60 ವರ್ಷ ಆಗಿರೋರು ಇದ್ದಾರೆ, ನಮ್ಗೆ ಯಾವುದೇ ರೀತಿ ಗವರ್ನಮೆಂಟ್ ಇಂದ 1,200 ರೂಪಾಯಿ 800 ರೂಪಾಯಿ ಈ ರೀತಿ ದುಡ್ಡು ಬರೋದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಆ ದುಡ್ಡನ್ನ ಪಡಿಬೇಕು ಅಂತಂದ್ರೆ ನೀವು ಹೆಂಗ್ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಇತ್ತೀಚೆಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಅಂದ್ರೆ ನಂದು ಮತ್ತೆ ನನ್ನ ಅಕ್ಕನ ಮಗಳದು ಒಂದು ಫೋಟೋನ ಪೋಸ್ಟ್ ಮಾಡಿದ್ದೆ, ಕಮ್ಯುನಿಟಿ ಪೋಸ್ಟ್. ತುಂಬಾ ಜನ ಡೌಟ್ ನ ಕೇಳ್ತಾ ಇದ್ರಿ, ಅನಿತಾ ಏನಿದು ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂದ್ರೆ, ಸೊ ಯಾವ ತರ ರಿಜಿಸ್ಟರ್ ಆಗೋದು, ನಮ್ಮ ಮಕ್ಕಳು ಹೆಂಗೆ ಆ ಮ್ಯಾಥ್ಸ್ ಕ್ಲಾಸ್ಗೆ ಸೇರ್ಸೋದು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಅದಕ್ಕೆ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂತ ಹೇಳಿದ್ರೆ ಇದಕ್ಕೆ ಫೌಂಡರ್ ಬಂದು ನೀಲಕಂಠ ಭಾನು ಪ್ರಕಾಶ್ ಅಂತ ಹೇಳ್ಬಿಟ್ಟು. ಸೊ ಹಿ ಇಸ್ ಅ ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತಾನೆ ಹೇಳ್ಬೋದು. ಅಂಡ್ ಶಕುಂತಲಾ ದೇವಿ ಅವರ ರೆಕಾರ್ಡ್ ನೇ ಬ್ರೇಕ್ ಮಾಡಿರುವಂತವ್ರು ನಮ್ಮ ನೀಲಕಂಠ ಭಾನು ಪ್ರಕಾಶ್ ಅವರು. ನಿಮ್ಮ ಮಕ್ಳು ಏನಾದ್ರು ಮ್ಯಾಥ್ಸ್ ಅಲ್ಲಿ ವೀಕ್ ಇದಾರೆ, ಅಂದ್ರೆ ಗಣಿತ ಸಬ್ಜೆಕ್ಟ್ ಅಲ್ಲಿ ಏನಾದ್ರು ವೀಕ್ ಇದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಾನ್ಸು ಮ್ಯಾಥ್ಸ್ ಕ್ಲಾಸಿಗೆ ಸೇರಿಸಿ. ವೀಕ್ ಇರೋ ಸ್ಟೂಡೆಂಟ್ಸ್ ಅಲ್ಲಿಗೆ ಹೋಗ್ಬೇಕು ಅಂತ ಅಲ್ಲ, ನಮ್ಮ ಮಕ್ಕಳು ತುಂಬಾ ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಗಣಿತವನ್ನ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಬಾನ್ಸು ಮ್ಯಾಥ್ಸ್ ಕ್ಲಾಸ್ಗೆ ರಿಜಿಸ್ಟರ್ ಮಾಡಿಸಬಹುದು. ಸೊ ಅವ್ರಿಗೆ ಎಷ್ಟು ಚಂದ ಟೀಚ್ ಮಾಡ್ತಾರೆ ಗೊತ್ತಾ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಲ್ಲಿ. ರಿಯಲ್ ಲೈಫ್ ಅಪ್ಲಿಕೇಶನ್ ನ ಅವರು ಎಕ್ಸಾಂಪಲ್ ಆಗಿ ತಗೊಂಡು ಮಕ್ಕಳಿಗೆ ಟೀಚ್ ಮಾಡ್ತಾರೆ. ಅಂಡ್ ಅದಿಷ್ಟೇ ಅಲ್ಲ, ಜಸ್ಟ್ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಮಕ್ಕಳು ಮೆಂಟಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ 50 + 28 ಎಷ್ಟು ಅಂತ ಕೇಳಿದ್ರೆ, ಸೊ ನಾವೆಲ್ಲ ಹೆಂಗ್ ಮಾಡ್ತೀವಿ ಹೇಳಿ, 50, 20, 70, 78 ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೋತೀವಿ, ಹೌದಲ್ವಾ? ಸೊ ಈ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಹಂಗಲ್ಲ. ಬಾನ್ಸು ಮ್ಯಾಥ್ಸ್ ಕ್ಲಾಸ್ಗೆ ಯಾರೆಲ್ಲ ರಿಜಿಸ್ಟರ್ ಆಗಿರ್ತಾರೋ ಮಕ್ಕಳು, ಸೊ ವಿತ್ ಇನ್ ಎ ಸೆಕೆಂಡ್ ಅಲ್ಲಿ ಮೆಂಟಲಿನೇ ಅವ್ರು ಕ್ಯಾಲ್ಕುಲೇಟ್ ಮಾಡ್ಬಿಡ್ತಾರೆ. ಸೊ ಸೆಕೆಂಡ್ಸ್ ಅಲ್ಲಿ ಅಷ್ಟು ಚಂದ ಅವರು ಟ್ರೈನ್ ಮಾಡಿರ್ತಾರೆ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಲ್ಲಿ. ಸೊ ನಿಜವಾಗ್ಲೂ ನಮ್ಮ ಅಕ್ಕನ ಮಗಳನ್ನ ಸೇರಿಸಿ ಇದಕ್ಕೆ 2 years ಆಗ್ತಾ ಬಂತು. ಸೊ ಅವಳಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ಬಿಟ್ಟಿದ್ದಾಳೆ. ಹಾಗಾಗಿ ನಿಮ್ಮ ಮನೇಲಿ ಏನಾದ್ರೂ ಓದುವಂತ ಮಕ್ಕಳಿದ್ದಾರೆ ಅಂದ್ರೆ 5 ವರ್ಷದಿಂದ ಹಿಡಿದು 15 ವರ್ಷದ ಮಕ್ಕಳಿಗೂ ಕೂಡ ಇದು ಅವೈಲೇಬಲ್ ಇರುತ್ತೆ. ಅಂಡ್ ಇಲ್ಲಿ ನಮ್ಮ ಇಂಡಿಯಾ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಈ ಕೋರ್ಸ್ ಅಲ್ಲ, ನಿಮ್ಮ ಮನೆಯವರು ಯಾರಾದ್ರೂ USA ನಲ್ಲಿ ಇದ್ದಾರೆ ಅಥವಾ UK ನಲ್ಲಿ ಇದ್ದಾರೆ ಅಥವಾ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅಂತ ಅಂದ್ರೂ ಕೂಡ ಅವ್ರಿಗೂ ಕೂಡ ಈ ಬಾನ್ಸು ಕ್ಲಾಸ್ ಅವೈಲೇಬಲ್ ಇರುತ್ತೆ. ಓಕೆ, ನಾವು ಯಾವ ತರ ರಿಜಿಸ್ಟರ್ ಆಗೋದಪ್ಪ ಬಾನ್ಸು ಮ್ಯಾಥ್ಸ್ ಕ್ಲಾಸ್ಗೆ ಅಂತ ಹೇಳಿದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಅವ್ರದ್ದು ಲಿಂಕ್ ನ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ರಿಜಿಸ್ಟರ್ ಆಗಿ. ಅಂಡ್ ಫಸ್ಟ್ ಟ್ರಯಲ್ ಕ್ಲಾಸ್ ಏನಿರುತ್ತೆ ಅಲ್ವಾ, ಅದು ಫ್ರೀ ಇರುತ್ತೆ, ಫ್ರೀ ಆಗಿ ಅಟೆಂಡ್ ಮಾಡಬಹುದು. ಅದಾದ ನಂತರ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೆ, ಸೊ ಫಸ್ಟ್ 100 ಪೀಪಲ್ಸ್ ಯಾರೆಲ್ಲ ರಿಜಿಸ್ಟರ್ ಆಗ್ತೀರಾ ಅವ್ರಿಗೆ 30% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಈಗ ಸ್ಪೆಷಲ್ ಸಮ್ಮರ್ ವೆಕೇಶನ್ 30% ಡಿಸ್ಕೌಂಟ್ ಆಫರ್ ಅಂತ ಹೇಳಿ ಕೊಡ್ತಾ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನ ಬಾನ್ಸು ಮ್ಯಾಥ್ಸ್ ಕ್ಲಾಸ್ಗೆ ರಿಜಿಸ್ಟರ್ ಮಾಡಿಸಿ ಅಂತಾನೆ ಕೇಳ್ಕೊತೀನಿ. ಸೊ ಬನ್ನಿ, ಹಾಗಾದ್ರೆ ಬಾನ್ಸು ಟೀಚರ್ ಯಾವ ರೀತಿಯಾಗಿ ನನ್ನ ಅಕ್ಕನ ಮಗಳಿಗೆ ಟೀಚ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಜಸ್ಟ್ ಒಂದು 5 seconds ಅಲ್ಲಿ ತೋರಿಸ್ಕೊಡ್ತೀನಿ. Get one more then? Yes. Yes? Okay, close your eyes. Open it now. Nice. Yeah. Nice? Okay, cool. So now tell me, Trisha, what did we learn today? Tell me quickly, what did we learn? Add numbers. Perfect. We added the numbers. ಓಕೆ ಫ್ರೆಂಡ್ಸ್, ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ. ಸೊ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ನಿನ್ನೆ ತಾನೇ ರಿಲೀಸ್ ಆಗಿದೆ, ಮಧ್ಯಾಹ್ನ 2 ಗಂಟೆಯಿಂದ, ಹೌದಲ್ವಾ? ಸೊ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಅನಿತಾ ಬೆಂಗಳೂರಿಗೆ ಮಾತ್ರ ಬಿಟ್ಟಿದಾರಾ ಗೃಹಲಕ್ಷ್ಮಿ 20ನೇ ಕಂತಿನ ಹಣವನ್ನ ಅನ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಸೊ ಆದಷ್ಟು ಜನಗಳಿಗೆ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಯ ಜನಗಳಿಗೆ, ತುಂಬಾ ಜನಗಳಿಗೆ ಹಾಕಿದ್ದಾರೆ. ಹಂಗಂತ ಬೇರೆ ಜಿಲ್ಲೆಗೆ ಬಂದೇ ಇಲ್ವೇನೋ ಅಂತ ಅನ್ಕೊಳಕ್ ಹೋಗ್ಬೇಡಿ. ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ನಿನ್ನೆನೆ ರಿಸೀವ್ ಆಯ್ತು. ಅಂಡ್ ಇವತ್ತು ಕೂಡ ಹಾಕಿದ್ದಾರೆ ಈ ದಕ್ಷಿಣ ಕನ್ನಡ ಕಡೆ ಎಲ್ಲ. ಸೊ ತುಂಬಾ ಜನಗಳಿಗೆ ಇವತ್ತು ಹಾಕಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಇವತ್ತು ಯಾರ್ಯಾರೆಲ್ಲ ನೀವು 20ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡ್ರಿ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಅಂಡ್ ಬಂದಿಲ್ದೆ ಹೋದವರು ಯಾರು ಭಯ ಪಡಬೇಡಿ, ನಿಮ್ಗಳಿಗೂ ಕೂಡ ಬರುತ್ತೆ. ಸ್ವಲ್ಪ ತಡ ಆಗುತ್ತೆ, ಯಾಕೆಂದ್ರೆ ಗೃಹಲಕ್ಷ್ಮಿ ದುಡ್ಡು ಹಾಕಿದ ದಿನಾನೇ 1,24,00,000 ಜನಗಳಿಗೆ ಹೋಗೋದಿಲ್ಲ. ಸೊ ಇಟ್ ಟೇಕ್ಸ್ ಟೈಮ್, ಅಂದ್ರೆ ಇನ್ನು 15 ದಿನ ಟೈಮ್ ಇರುತ್ತೆ. 15 ದಿನದೊಳಗಡೆ ನಿಮ್ಗೆ 20ನೇ ಕಂತಿನ ಹಣ ಬಂದೇ ಬರುತ್ತೆ, ಓಕೆನಾ? ಸೊ ಬರೀ ಈ ಜಿಲ್ಲೆಗೆ ಮಾತ್ರ ಹಾಕಿದ್ದಾರೆ, ಆ ಜಿಲ್ಲೆಗೆ ಮಾತ್ರ ಹಾಕಿದ್ದಾರೆ ಅಂತ
ಏನು ರೂಲ್ಸ್ ಇಲ್ಲ ಇಲ್ಲಿ. ಎಲ್ಲಾ ಜಿಲ್ಲೆಯ ಜನಗಳಿಗೂ ಸ್ವಲ್ಪ ಜನಗಳಿಗೆ ಹಾಕಿರ್ತಾರೆ. ಬಟ್ ಇಲ್ಲಿ ನನ್ನ ಒಂದು ಕಾಳಜಿ ಅಂಡ್ ನನ್ನ ಒಂದು ಕೋರಿಕೆ ಏನಪ್ಪ ಸರ್ಕಾರಕ್ಕೆ ಅಂತ ಕೇಳೋದಾದ್ರೆ, ಸೊ ಎಷ್ಟೋ ಜನ ಪಾಪ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗಳು ಕಮೆಂಟ್ ಮಾಡ್ತಾರೆ, ಅನಿತಾ ನಮ್ಗೆ 18ನೇ ಕಂತಿನ ಹಣ ಬಂದಿಲ್ಲ ಅಥವಾ 19ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ಆದ್ರೆ 20ನೇ ಕಂತಿನ ಹಣ ಆಲ್ರೆಡಿ ಬಂತು ಅಂದ್ಬಿಟ್ಟು ನೀವು ವಿಡಿಯೋ ಹಾಕ್ತಿರಲ್ಲ, ನಮಗೆ ತುಂಬಾ ಬೇಜಾರಾಗುತ್ತೆ, ನಮ್ ದುಡ್ಡು ಯಾಕೆ ಬರ್ತಾ ಇಲ್ಲ, ನಾವ್ ಯಾರನ್ನ ಕೇಳೋಣ ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ಈ ಪ್ರಶ್ನೆ ನಮ್ಮ ಸಬ್ಸ್ಕ್ರೈಬರ್ಸ್ ನನಗ್ ಕೇಳ್ತಾ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಈ ಪ್ರಶ್ನೆ ನಿಮ್ಮಿಗೆ ಅಂದ್ರೆ ನಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಸೊ ಖಂಡಿತವಾಗ್ಲೂ ನಾವು ನಂಬಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನೀವು ನಮ್ಗೆ ಕೊಡುವಂತ ಮಾಹಿತಿ ಏನು ಅಂದ್ರೆ, ನಾವು ಬಿಟ್ಬಿಟ್ವಪ್ಪ 19ನೇ ಕಂತಿನ ಹಣ, ಹೇಳಿ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳಿಗೆ ಖುಷಿ ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡೋದು ಇದೇ ಮಾಹಿತಿ ನಮ್ಗಳಿಗೆ. ನಾವೇನ್ ಮಾಡ್ತೀವಿ, ಅಲ್ಲಿ ಮಾಹಿತಿ ಸಿಕ್ಕಿದ ತಕ್ಷಣ 20ನೇ ಕಂತಿನ ಹಣ ಹಾಕಿದ್ದಾರೆ, ನಿಮಗೆ ಖುಷಿ ಆಯ್ತಾ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತೀವಿ. ಸೊ ಹಾಗಾದ್ರೆ ಇಲ್ಲಿ ಬಂದಿಲ್ದೆ ಹೋದವ್ರ ಕತೆ ಏನು? ಬಂದವ್ರಿಗೆ ಹಣ ಬರ್ತಾ ಇರುತ್ತೆ, ಸ್ವಲ್ಪ ಜನಕ್ಕೆ ಹಾಕೋದು, ಇನ್ನೊಂದ್ ಸ್ವಲ್ಪ ಜನಕ್ಕೆ ಹಂಗೆ ಹೋಲ್ಡ್ ಮಾಡ್ಬಿಡೋದು. ಆ ಹಣ ಎಲ್ಗ ಹೋಗ್ತಾ ಇದೆ ಹಂಗಾದ್ರೆ? ಸೊ ದಯಮಾಡಿ ಈ ರೀತಿ ಮಾಡಕ್ ಹೋಗ್ಬೇಡಿ. ಸೊ ಸುಮ್ನೆ ಹೆಂಗ್ ನಿಂತೋಗ್ಬಿಡುತ್ತೆ. ಈಗ ಕರೆಕ್ಟ್ ಆಗಿ 18ನೇ ಕಂತವರೆಗೂ ನೀವು ಕೊಡೋರ್ಗೆ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ಈ 19, 20ನೇ ಕಂತಿನ ಹಣ ಎಷ್ಟೋ ಜನ, ಅದ್ರಲ್ಲೂ 19ನೇ ಕಂತಿನ ಹಣ ನಮಗೆ ಇನ್ನೂ ಬಂದಿಲ್ಲ ಅಂತಿದ್ದಾರೆ. ಅವ್ರು ಏನ್ ಮಾಡ್ಬೇಕು, ಯಾರನ್ನ ಕೇಳ್ಬೇಕು? ಅದಕ್ಕೆ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಇಟ್ಟಿಲ್ಲ ಸರ್ಕಾರದಿಂದ. ಸೊ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲದೆ ಹೋದವರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ಬಿಟ್ಟು ಸುಮ್ನೆ ಪಾಪ ನಮ್ ವಿಡಿಯೋಗಳನ್ನ ಹೇಳೋದನ್ನ ನೋಡ್ತಾರೆ, ನಾವ್ ಹೇಳೋದನ್ನೇ ಅವರು ಕಾಯ್ತಾ ಇರ್ತಾರೆ, ಏನಾದ್ರೂ ಇನ್ಫಾರ್ಮೇಶನ್ ಕೊಡ್ತಾರೆ ಏನೋ ಬರ್ದೇ ಹೋದವ್ರಿಗೆ ಅನ್ಬಿಟ್ಟು. ದಯವಿಟ್ಟು ಯಾರಿಗೆಲ್ಲ ನೀವು ಇನ್ನೂ ಗೃಹಲಕ್ಷ್ಮಿ ದುಡ್ಡು 19ನೇ ಕಂತಿನ ಹಣವನ್ನ ಹಾಕಿಲ್ವೋ ದಯಮಾಡಿ ಹಾಕಿ. ಇಲ್ಲ ಅಂತ ಅಂದ್ರೆ ಸೊ ನೋಡಿರ್ತೀರ ಕೆಟ್ಟದಾಗಿ ಎಷ್ಟು ಕಮೆಂಟ್ ಬರುತ್ತೆ ಸರ್ಕಾರಕ್ಕೆ ಅನ್ಬಿಟ್ಟು. ಸೊ ಆ ರೀತಿ ಮತ್ತೆ ಕಮೆಂಟ್ ಸುರಿಮಳನೆ ಹರಿಸ್ಬಿಡ್ತಾರೆ ನಮ್ ಜನಗಳು. ಸೊ ಫ್ರೆಂಡ್ಸ್, ಈಗ ನಿಮ್ಗಳಿಗೆ ಹೇಳ್ತಾ ಇದ್ದೀನಿ, 19ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಂಗಂತ ಕೆಟ್ಟದಾಗಲ್ಲ. ಸೊ ನಮ್ದು ಈ ತರ ಜಿಲ್ಲೆ, ನಮಗೆ 19ನೇ ಕಂತಿನ ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡಿ. ಸೊ ನೋಡೋಣ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ನೇರವಾಗಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಾನು ಕೂಡ ಮಾತಾಡಿ ನೋಡ್ತೀನಿ. ಸೊ ಇದ್ರ ಬಗ್ಗೆ ಇನ್ನೂ ಏನಾದ್ರೂ ನನ್ಗೆ ಹೆಚ್ಚಿಗೆ ಮಾಹಿತಿ ಸಿಕ್ತು, ಯಾಕೆ ನಿಲ್ಸಿದ್ದಾರೆ 19ನೇ ಕಂತಿನ ಹಣವನ್ನ ಸ್ವಲ್ಪ ಜನಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಖಂಡಿತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಸರಿನಾ? ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅಂಡ್ ಇವತ್ತು ನಾಳೆನೂ ಬರುತ್ತೆ. ಎಷ್ಟೋ ಜನಗಳಿಗೆ 20ನೇ ಕಂತು ಬಂದಿಲ್ಲ ಅಲ್ವಾ? ಸೊ ನಾಳೆ, ಇವತ್ತು ಸಂಜೆ ಎಲ್ಲ ಬರುತ್ತೆ. ಇವಾಗ್ಲೂ ನಿಮಗೆ ಖುಷಿ ಆಗುತ್ತೆ. ಮುಸ್ಲಿಂ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಯಾಕೆಂದ್ರೆ ಬಕ್ರೀದ್ ಹಬ್ಬ ಬೇರೆ ಇದೆ, ನಿಮ್ಗೆ ಖರ್ಚಿಗೆ ಈ ಗೃಹಲಕ್ಷ್ಮಿ ಹಣ ಆಗತ್ತೆ ಅಲ್ವಾ? ಎಲ್ರಿಗೂ ಅಲ್ಲ ಒಳ್ಳೇದ್ ಮಾಡ್ಲಿ. ಸೊ ಚೆನ್ನಾಗಿ ಹಬ್ಬ ಮಾಡಿ ಬಕ್ರೀದ್ ಹಬ್ಬವನ್ನ ಅಂತ ಹೇಳಿ ಕೇಳ್ಕೊತೀನಿ. ಸೊ ಓಕೆ, ಇವಾಗ ಗೃಹಲಕ್ಷ್ಮಿ ಬಗ್ಗೆನೂ ಬಿಟ್ಬಿಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಕೇಳಿದ್ರಿ, ಅನಿತಾ ಪಿಂಚಣಿ ಹಣ ಹಾಕಿದ್ದಾರೆ 1200 ರೂಪಾಯಿ ಅಥವಾ 800 ರೂಪಾಯಿ ಅಂತಿರಲ್ಲ. ಸೊ ನಮ್ಗಳಿಗೆ ಬಂತು ಅಂದ್ಬಿಟ್ಟು ತುಂಬಾ ಜನ ನಿಮ್ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾರೆ. ಸೊ ನಮಗೂ 60 ವರ್ಷ ಆಗಿದೆ, 62 ವರ್ಷ ಆಗಿದೆ. ಸೊ ನಮಗೆ ಯಾವ ದುಡ್ಡು ಸರ್ಕಾರದಿಂದ ಬರಲ್ಲ, ಬರೀ ಗೃಹಲಕ್ಷ್ಮಿ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಇವಾಗ ಹೇಳ್ತೀನಿ ನೋಡಿ, ನಿಮ್ ಮನೇಲಿ ಏನಾದ್ರು ಈಗ ಗಂಡ ತೀರ್ಕೊಂಡಿರೋರು ಇರ್ತಾರೆ ಅನ್ಕೊಳ್ಳಿ, ಅವರಿಗೆ ವಿಧವಾ ವೇತನ ಅಂತ ಹೇಳ್ಬಿಟ್ಟು ಸರ್ಕಾರ 800 ರೂಪಾಯಿ ಕೊಡುತ್ತೆ ಪ್ರತಿ ತಿಂಗಳು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ವಿಡೋ ಪೆನ್ಷನ್ ಅಂತ ಹೇಳಿ ಕರೀತಾರೆ. ನೀವ್ ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಹೇಳಿ ಇರುತ್ತೆ, ಅಥವಾ ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಕೇಳಿದ್ರು ಇದ್ರ ಬಗ್ಗೆ ಹೇಳ್ತಾರೆ, ಅಥವಾ ಇತ್ತೀಚೆಗಂತೂ ಸೈಬರ್ ಸೆಂಟರ್ ಗಳಲ್ಲೇ ಅಪ್ಲಿಕೇಶನ್ ಹಾಕೊಡ್ತಾರೆ. ಆದ್ರೆ ನೀವು BPL ಕಾರ್ಡ್ದಾರರೇ ಆಗಿರ್ಬೇಕು. APL ಕಾರ್ಡ್ದಾರರಾಗಿದ್ರಿದ್ರೆ ನಿಮ್ಗೆ ಯಾವುದೇ ರೀತಿ ವಿಧವಾ ವೇತನ ಬರೋದಿಲ್ಲ. ಜೊತೆಗೆ 1200 ರೂಪಾಯಿ ಬರುತ್ತೆ ಅಂತ ಹೇಳ್ತೀನಿ ಅಲ್ವಾ, ಅದು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 60 ವರ್ಷ ನಿಮ್ಗೆ ಆಗೋಗಿದೆ ಅಂತ ಅಂದ್ರೆ ನೀವು ಕೂಡ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. 60 ವರ್ಷ ದಾಟಿರೋರ್ಗೆ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ 600 ರೂಪಾಯಿ ಕೊಡ್ತಾ ಇದ್ರು. ಸೊ ಇವಾಗ 60 ವರ್ಷದಿಂದ 64 ವರ್ಷದ ಒಳಗಡೆ ಇರೋರ್ಗೆ 600 ರೂಪಾಯಿ, 64 ವರ್ಷ ದಾಟ್ತು ಅಂತ ಅಂದ್ರೆ ಅಂತವ್ರಿಗೆ 1200 ರೂಪಾಯಿ ಮಾಡಿದ್ದಾರೆ. ಪ್ರತಿ ತಿಂಗಳು 1200 ರೂಪಾಯಿ ಬಂದೇ ಬರುತ್ತೆ. ಈ ಕಡೆ ಗೃಹಲಕ್ಷ್ಮಿ ದುಡ್ಡು ಮಿಸ್ ಆದ್ರೂ ಮಿಸ್ ಆಗುತ್ತೇನೋ, ಪಿಂಚಣಿ ಹಣ ಮಾತ್ರ ನಿಲ್ಸೋದೇ ಇಲ್ಲ ಸರ್ಕಾರ, ಓಕೆನಾ? ಸೊ ಹಂಗಾಗಿ ನಿಮ್ ಮನೇಲಿ ಏಜ್ ಆಗಿರೋರು ಇದಾರೆ ಅಂತ ಅಂದ್ರೆ ಅವ್ರದ್ದು ಆಧಾರ್ ಕಾರ್ಡು, BPL ರೇಷನ್ ಕಾರ್ಡು, ಫೋಟೋ, ಬ್ಯಾಂಕ್ ಪಾಸ್ಬುಕ್, ಆಮೇಲೆ ಇನ್ಕಮ್ ಸರ್ಟಿಫಿಕೇಟು, ಸೊ ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನೀವು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಥವಾ ನಿಮ್ಮ ತಾಲೂಕ್ ಆಫೀಸ್ಗೆ ಹೋಗ್ಬಿಟ್ಟು ವಿಚಾರಿಸಿದ್ರೆ, ನಮ್ಗೆ ಈ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆಗೆ 1200 ರೂಪಾಯಿ ಬರುತ್ತಂತಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಖಂಡಿತವಾಗ್ಲೂ ಹಾಕಿಸ್ಕೋತಾರೆ. ಈಗಲೇ ಹೋಗಿ ಪ್ರಯತ್ನ ಪಡಬೇಕು. ಸೊ ನಾವು ಕೂತಿದ್ದ ಜಾಗಕ್ಕೆ ನೀನು ವಿಧವೆ ಅಥವಾ ನಿನಗೆ 60 ವರ್ಷ ಆಗಿದೆ ತಗೊಳ್ರಪ್ಪ, ನಾವು ಸರ್ಕಾರದಿಂದ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಸಹಾಯ ಮಾಡಕ್ಕೆ ಯಾರೂ ಬರೋದಿಲ್ಲ. ಈಗ ಅಲ್ಲಿ ಇಲ್ಲಿ ನೀವು ನಮ್ಮ ಹತ್ರ ಏನ್ ಇನ್ಫಾರ್ಮೇಶನ್ ತಗೊಂಡಿರ್ತೀರೋ ಅದನ್ನ ಹೋಗಿ ನೀವೇ ಕೆಲಸವನ್ನ ಮಾಡ್ಕೋಬೇಕು, ಓಕೆನಾ? ಸೊ ಹಂಗಿದ್ರೆ ಮಾತ್ರ ಒಂದು 3-4 ತಿಂಗಳು ಹೋಲ್ಡ್ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಿ 3-4 ತಿಂಗಳು ಯಾವುದೇ ದುಡ್ಡು ಬರೋದಿಲ್ಲ. ಅದಾದ ನಂತರ ನಿಮ್ಗೂ ಕೂಡ ಪ್ರತಿ ತಿಂಗಳು 1200 ರೂಪಾಯಿ ಅಥವಾ 800 ರೂಪಾಯಿ ಈ ರೀತಿ ಹಣ ಬರ್ತಾ ಹೋಗುತ್ತೆ, ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನು ಏನಾದ್ರೂ ಗವರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.